ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಳಾಗಿದ್ದೇನೆ. ಯಾಕೆಂದ್ರೆ ಕಳೆದ ರಾತ್ರಿ ಎಲ್ಲ ದೇವರು ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ನಿದ್ರೆಯಲ್ಲಿಯೂ ತನ್ನ ದರ್ಶನಗಳ ಮೂಲಕ ಕನಸುಗಳ ಮೂಲಕ ಆತನನ್ನು ಬೋಧಿಸುವ ಆತನಾಗಿದ್ದಾನೆ. ಆಮೇಲೆ ಮತ್ತೆ ಉದಯ ಕಾಲದಲ್ಲಿಯೇ ಎದ್ದು ಆತನ ಸ್ತುತಿಸ್ಲಿಕ್ಕೂ ಆತನ ನಾಮವನ್ನು ಘನಪಡಿಸ್ಲಿಕ್ಕೂ ಆತನ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೂ ದೇವರು ಕೊಟ್ಟಂತ ಈ ಶುಭ ಮುಂಚಾನೆಗಾಗಿ ಮತ್ತು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ಎಂದಿಗೂ ನಮ್ಮನ್ನ ಕೈ ಬಿಡದಂತ ದೇವರು, ಎಂದಿಗೂ ನಮ್ಮನ್ನ ತೊರೆಯದಂತ ದೇವರು, ಎಂದಿಗೂ ನಮ್ಮನ್ನ ಮರೆತು ಹೋಗದಂತ ದೇವರು. ಅನೇಕ ಸಂದರ್ಭದಲ್ಲಿ ಪರಿಸ್ಥಿತಿಗಳು ನಮಗೆ ಅನಾನುಕೂಲವಾದಾಗ, ಸ್ಥಿತಿಗತಿಗಳು ಅನುಕೂಲಿಸದೇ ಇದ್ದಾಗ ಅನೇಕರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಸ್ವಂತದವರು, ನಮ್ಮವರು ಅಂದುಕೊಂಡಂಥವರು, ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಎಂಬುದಾಗಿ ನಂಬಿದಂಥವ್ರು. ಆಮೇಲೆ ಅನೇಕ ಸಂದರ್ಭದಲ್ಲಿ ಈ ಅನುಭವದಲ್ಲಿ ನಾವು ಹೋಗ್ತಾ ಇರ್ತೇವೆ. ಈ ಅನುಭವಗಳಾದಾಗಲೇ ನಮಗೆ ದೇವರ ಒಂದು ಪ್ರೀತಿ ಅರ್ಥ ಆಗುತ್ತೆ. ಮನುಷ್ಯರು ಕೈ ಬಿಟ್ಟರು, ಮನುಷ್ಯರು ಮರೆತು ಹೋದರು, ನಮ್ಮವರು ನಮ್ಮನ್ನು ದೂರ ತಳ್ಳಿದರು, ನಾವು ಅನಾಥರಾಗಿದ್ದೇವೆ ಎಂಬುದಾಗಿ ನಮಗೆ ಅನಿಸಿದರೂ ಕೂಡ, ಮಗಳೇ ಮಗನೇ, ನಾನಿದ್ದೀನಿ ನಿನಗೋಸ್ಕರ. ನಾನು ನಿನ್ನನ್ನು ರೂಪಿಸಿಕೊಂಡಿದ್ದು, ನನ್ನ ಸ್ವರೂಪದಲ್ಲಿ ನಾನು ನಿಮ್ಮನ್ನು ರೂಪಿಸಿದ್ದೇನೆ. ನನ್ನ ಅಂಗೈಗಳಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿನಿತ್ಯ ನಿಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಹೆತ್ತ ತಾಯಿ ನಿನ್ನನ್ನು ಮರೆತಾಳು, ನಾನು ಎಂದಿಗೂ ನಿನ್ನ ಮರೆಯೋದಿಲ್ಲ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ. ಆಮೇಲೆ ಪರಿಸ್ಥಿತಿಗಳು, ಸಮಸ್ಯೆಗಳು, ಅನಾರೋಗ್ಯಗಳು, ಆರ್ಥಿಕ ಪರಿಸ್ಥಿತಿಗಳು ನಮ್ಮನ್ನ ಒಂದು ಅನಾಥರನ್ನಾಗಿ ಮಾಡ್ಬೋದು. ನಮ್ಮವರು ನಮ್ಮನ್ನು ಅನಾಥರನ್ನಾಗಿ ಮಾಡ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಪ್ರಿಯರೇ, ಎಲ್ಲವೂ ಇದ್ದು, ಅನುಕೂಲಗಳೆಲ್ಲವೂ ಇದ್ದು, ಎಲ್ಲ ಮನುಷ್ಯರು ನಮ್ಮ ಸಂಗಡ ಇದ್ದಾಗ್ಯೂ ಕೂಡ ನಾವು ಏಕಾಂಗಿ ಅನಿಸುತ್ತೆ. ನಮಗೆ ಯಾರು ಇಲ್ಲ ಅನ್ನುವಂಥ ಭಾವನೆಯಲ್ಲಿ ನಾವು ಇರ್ತೇವೆ. ದುಃಖ ಆಗುತ್ತೆ, ಬೇಸರ ಆಗುತ್ತೆ, ಏನು ಮಾಡಬೇಕು ಅನ್ನುವಂಥ ತೋಚೋದಿಲ್ಲ. ಇಂಥ ಅನುಭವದಲ್ಲಿ ನೀವು ಹೋಗ್ತಾ ಇದ್ದೀರಾ? ಆದರೆ ನೀವು ಅಂದುಕೊಳ್ತಾ ಇದ್ದೀರೇನೋ, ನಾನು ಒಬ್ಬಂಟಿಗಳು, ಅನೇಕಾಂಗಿ ಎಂಬುದಾಗಿ. ಇಲ್ಲ, ದೇವರು ಹೇಳ್ತಿದ್ದಾರೆ, ಇಮ್ಮಾನುವೇಲನ ಅಂತ ದೇವರು ಯಾವಾಗಲೂ ಪ್ರತಿ ಕ್ಷಣವೂ ನಮ್ಮೊಟ್ಟಿಗೆ ಇದ್ದಾರೆ. ಆಮೇಲೆ ಎಲ್ಲರೂ ಇದ್ದು ಎಲ್ಲರೂ ದೂರವಾಗಿದ್ದಾರೆ ಅನ್ನುವಂಥ ಅನುಭವದಲ್ಲಿ ನಾವು ಹೋಗ್ತಾ ಇದ್ದಾಗ್ಯೂ ಕೂಡ ದೇವರು ಹೇಳ್ತಾ ಇದ್ದಾರೆ, ನಾನು ಎಂದಿಗೂ ನಿಮ್ಮನ್ನ ಅನಾಥರನ್ನಾಗಿ ಮಾಡ್ಲಿಕ್ಕೆ ನಾನು ದೇವರಿಗೆ ಇಷ್ಟ ಇಲ್ಲ. ಯಾರಿದ್ದರು ಯಾರಿಲ್ಲದಿದ್ದರು ನಿನ್ನ ಪ್ರೀತಿಸುವಂತ ಒಬ್ಬರಿದ್ದಾರೆ ಎಂಬುದಾಗಿ ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಾವು ಈ ಲೋಕವೇ ಕೈ ಬಿಟ್ಟರು, ಸಮಸ್ತವೇ ದೂರವಾದರು, ಪರಿಸ್ಥಿತಿಗಳು ಅನುಕೂಲಿಸದೇ ಇದ್ದರು, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಒಂದೇ, ನನಗಾಗಿ ನನ್ನ ದೇವರಿದ್ದಾರೆ, ನನ್ನ ದೇವರು ನನ್ನ ಪ್ರೀತಿಸ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ರೆ ಧೈರ್ಯಗೊಳ್ಳುವೆ, ಬಲಪಡಿಸ್ತಾ ಇದ್ದಾರೆ ದೇವರು. ನೀನು ಅನಾಥ ಅಲ್ಲ, ನೀನು ಯಾರು ಇಲ್ಲದ ಒಬ್ಬಂಟಿಗನಲ್ಲ, ಒಬ್ಬಂಟಿಗಳು ಅಲ್ಲ. ನಾನಿದ್ದೀನಿ ನಿನ್ನ ಜೊತೆ, ನಿನ್ನ ಬಲಪಡಿಸ್ತೀನಿ, ನಿನ್ನ ಪ್ರೋತ್ಸಾಹಿಸ್ತೀನಿ. ನಿನ್ನನ್ನು ಕಾಯ್ತಾ ಇರೋದು ನಾನೇ, ತಾಯಿಯ ಗರ್ಭದಲ್ಲೇ ನಿನ್ನ ರೂಪಿಸ್ಕೊಂಡಿರೋದು ನಾನೇ. ನೀನು ನನ್ನ ಮಗ, ನೀನು ನನ್ನ ಮಗಳು ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಯಾವ ಪರಿಸ್ಥಿತಿಗಳು ನಿಮ್ಮನ್ನ ಏಕಾಂಗಿಯನ್ನಾಗಿ ಒಬ್ಬಂಟಿಗರನ್ನಾಗಿ ಮಾಡಿದ ಪ್ರಿಯರು? ದುಃಖ ಪಡ್ತಾ ಇದ್ದೀರಾ? ಅಳ್ತಾ ಇದ್ದೀರಾ? ಬೇಸರ ಆಗ್ತಾ ಇದೆಯಾ? ಯಾಕಪ್ಪ ಈ ಪರಿಸ್ಥಿತಿಗಳು, ಯಾಕೆ ನಾನು ಅವ್ರನ್ನ ನಂಬಿ ಮೋಸ ಹೋದ್ನಲ್ಲ, ಅವ್ರು ಯಾವಾಗಲೂ ನನ್ನ ಸಂಗಡ ಇರ್ತಾರೆ ಎಂಬುದಾಗಿ ಅನ್ಕೊಂಡಲ್ಲ. ಕೆಲವು ಸಂದರ್ಭದಲ್ಲಿ ಗಂಡ ಹೆಂಡತಿಯನ್ನು ಬಿಟ್ಟು ಹೋಗ್ಬೋದು, ಹೆಂಡತಿ ಗಂಡನನ್ನು ಬಿಟ್ಟು ಹೋಗ್ಬೋದು, ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ಹೋಗ್ಬೋದು, ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ಹೋಗ್ಬೋದು,
ಸ್ನೇಹಿತರು, ಪ್ರಾಣ ಸ್ನೇಹಿತರೆಂಬುದಾಗಿ, ಯಾವಾಗ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂಥ ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ದೂರವಾಗಿ ಮೋಸ ಮಾಡಿ ಹೋಗ್ಬೋದು, ದ್ರೋಹ ಮಾಡಿ ಹೋಗ್ಬೋದು, ಮನಸ್ಸನ್ನು ನೋಯಿಸಿ ಹೋಗ್ಬೋದು. ಆದರೆ ನಾನು ದೇವರ ಹಿಂದಿಗೂ ಬಯಸುವಂಥ ದೇವರಲ್ಲ. ಆದರೆ ನಮ್ಮನ್ನ ಹಿತವಾಗಿ ನೋಡ್ತಾ ಇರುವಂಥ ದೇವರು, ನಾವು ಯಾವಾಗಲೂ ಸಂತೋಷವಾಗಿರ್ಬೇಕೆಂಬುದಾಗಿ ಆಶಿಸುವಂಥ ಏಕೈಕ ದೇವರು. ಆತನು ಪ್ರತಿ ಕ್ಷಣ ತಾಯಿಯಂತೆಯೂ, ತಂದೆಯಂತೆಯೂ, ಸ್ನೇಹಿತನಂತೆಯೂ, ಬಂಧುವಾಗಿಯೂ, ಬಲವಾಗಿಯೂ, ಕೋಟೆವಾಗಿಯೂ, ಆಶ್ರಯ ದುರ್ಗವಾಗಿಯೂ ಪ್ರತಿ ಕ್ಷಣ ನಮ್ಮ ಸಂಗಡ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂಥ ಉನ್ನತವಾದಂಥ ದೇವರನ್ನ ನೀನು ಅರಿತುಕೊಳ್ಳಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ರಲ್ಲ, ನಾನು ಅರಿತುಕೊಳ್ಳಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ರಲ್ಲ, ಆತ ನಂಬಲಿಕ್ಕೆ ದೇವರು ಸಹಾಯ ಮಾಡೋದಲ್ಲ. ಅದಕ್ಕಾಗಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂತ ಉನ್ನತನಾದಂಥ ದೇವರನ್ನ ನಾವು ಆರಾಧಿಸಿ ಎಷ್ಟೋ ಧನ್ಯರು. ಆಮೇಲೆ ಈ ವಾಗ್ದಾನ ಮೂಲಕ ದೇವರು ನಿಮ್ಮೆಲ್ಲ ನಾವು ಬಲಪಡಿಸಲಿ, ಆಶ್ರಯಿಸಲಿ. ನಿಮ್ಮ ಏ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಉನ್ನತರು, ಮಹೋನ್ನತನ ಅಂತ ದೇವರೇ, ನಮ್ಮನ್ನ ಎಂದಿಗೂ ಕೂಡ ಅನಾಥರನ್ನಾಗಿ ಬಿಡುವಂಥ ದೇವರಲ್ಲ. ಯಾರ್ಯಾರು ಅಂತ ಸ್ಥಿತಿಯಲ್ಲಿ ಬೇಸರ ಪಡ್ತಾ ಇದ್ದಾರೋ ಅವರಿಗೆ ನೀನೇ ಈ ವಾಗ್ದಾನ ಮೂಲಕ ಬಲಪಡಿಸು, ಆಶ್ರಯದುರ್ಗವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ವಾಗ್ದಾನ ನಮ್ಮೆಲ್ಲರನ್ನ ಬಲಪಡಿಸಿ ನಡೆಸು. ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆ. ಪ್ರೈಸ್ ಅಲ್ಲ.